ಅಂತೂ ಅಕ್ಕ ತಂಗಿರ ಜೊತೆ ನಾಟಕ ಮುಂದುವರಿಸ್ಬಿಟ್ಟೆ ಅಲ್ಲ. ಮತ್ತಿನ್ನೇನು ಮಾಡಲಿ ಪ್ರಮೋದಿನಿ, ಒಬ್ಬಳಿಗೆ ಬೇಜಾರು ಮಾಡ್ಕೊಂಡ್ರೆ ಇನ್ನೊಬ್ಳು ಬೇಜಾರಾಗ್ತಾಳೆ. ಅದಕ್ಕೆ ಇಬ್ಬರಿಗೂ ಸಮಾಧಾನ ಪಡಿಸ್ಬಿಟ್ಟೆ. ಒಂದು ನಾಟಕದ ಪ್ರೀತಿ, ಇನ್ನೊಂದು ನಿಜವಾದ ಪ್ರೀತಿ. ಅಫ್ಕೋರ್ಸ್ ಈ ವಿಕ್ರಮ್ ನರಸಿಂಹನ್ ಪ್ರೀತಿನ ಎಲ್ರಿಗೂ ಹಂಚೋಕ್ಕೆ ನಾನೇನು ಪ್ರೀತಿ ವ್ಯಾಪಾರನ ಮಾಡ್ತಾ ಇದ್ದೀನಿ. ಮೈ ಲವ್ ಇಸ್ ಓನ್ಲಿ ಫಾರ್ ಮಧುರ. ಒಂದು ಪ್ರೀತಿ ಅಂತ ಹೋಗಿ ಇನ್ನೊಂದು ಫಜೀತಿ ಆಗತ್ತೆ. ಹ್ಯಾಂಡಲ್ ಮಾಡ್ತೀನಿ ಪ್ರಮೋದಿನಿ. ಮೇಘನಿಗೆ ನನ್ನ ಪ್ರೀತಿ ಅನಿವಾರ್ಯ ಆಗಬೇಕು. ನನ್ನ ಪ್ರೀತಿಗೋಸ್ಕರ ಅವಳು ಏನು ಮಾಡೋಕ್ಕೂ ರೆಡಿ ಆಗಬೇಕು. ಆಗಲೇ ನಾನು ಅವಳನ್ನ ದಾಳ ಥರ ಉಪಯೋಗ ಮಾಡ್ಕೊಬೋದು. ಮದುವೆ ಒಂದಾಗಲಿ, ಅವಳ ಕಡೆಯಿಂದನೇ ಕಂಪ್ಲೇಂಟ್ ವಾಪಸ್ ತೆಗೆಸ್ತೀನಿ. ಐ ಆಮ್ ಜಸ್ಟ್ ವೇಟಿಂಗ್ ಫಾರ್ ದಿಸ್ ಮ್ಯಾರೇಜ್. ಐ ಹೇಟ್ ಮೇಘನಾ. ಈಗ ದಾಳ ನಿನ್ನ ಕಡೆ ಇದೆ, ಆಟ ಆಡು. ಆಮೇಲೆ ಇದು ವಿಕ್ರಮ್ ಸಿಂಹನ್ ಆಟ, ಒನ್ ಮ್ಯಾನ್ ಶೋ. ಆಟಕ್ಕೂ ಪಾಠಕ್ಕೂ ನಾನೇ ಸೂತ್ರಧಾರ. ಎಲ್ರೂ ನನಗೆ ಹೇಗೆ ಬೇಕೋ ಹಾಗೆ ಆಡಿಸ್ತೀನಿ. ಕಾಂಪಿಟೇಟರ್ಸೇ ಇಲ್ಲದೆ ಆಟ ಆಡಿದ್ರೆ ಚಾಣಾಕ್ಷತನ ಗೊತ್ತಾಗಲ್ಲ. ಕಾಂಪಿಟೇಟರ್ಸ್ ಇಲ್ಲದೆ ಇರೋಗಿ ಮಾಡೋದೆ ಚಾಣಾಕ್ಷತನ. ಸೂಪರ್ 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 ಅಣ್ಣ. ಹಾಯ್ ಪ್ರಮೋದಿನಿ. ಹಾಯ್. ಅಯ್ಯೋ ಹೇಳೋದೇ ಮರ್ತೆ ನೋಡಿ, ದಾರಿಲಿ ಬರ್ತಾ ನಿಮ್ಮ ಮಗ ಸಿಕ್ಕಿದಾರಿ. ಏನ್ರಿ ಅಷ್ಟು ದೊಡ್ಡವನಾಗ್ಬಿಟ್ಟಿದ್ದಾನೆ. ನೀವು ನೋಡಿದ್ರೆ ಇನ್ನು ಹಾಗೇ ಇದ್ದೀರಾ ಹೆಂಗಾಗಿ. ವಿಜಯ್, ನೀನು ಯಾವಾಗ ಬಂದೆ? ಅದೇ ಅಣ್ಣ, ಆಟ ಪಾಠ ಕಾಂಪಿಟೇಟರ್ಸ್ ಅಂತ ಮಾತಾಡ್ತಿದ್ರಲ್ಲ, ಅವಾಗಲೇ ಬಂದೆ ಅಣ್ಣ. ನೀನು ಏನೇ ಹೇಳೋಣ, ನಿನ್ನ ಪೊಲಿಟಿಕಲ್ ಥಾಟ್ಸೇ ಡಿಫ್ರೆಂಟು ಅಣ್ಣ. ನಾನು ಅತ್ತಿಗೆ ಮನೆಗೆ ಹೋಗಿದ್ದೆ ಅಣ್ಣ. ಅತ್ತಿಗೆ ಎಷ್ಟು ಒಳ್ಳೆಯವ್ರು ಗೊತ್ತಾ ಅಣ್ಣ. ಸಾಕ್ಷಾತ್ ಸೀತಾ ಮಾತೆ. ಬೆಸ್ಟ್ ಸೊಸೆ ಈ ಮನೆಗೆ ಪರ್ಫೆಕ್ಟ್ ವೈಫ್ ನಿನಗೆ. ಈ ಸತಿ ಬೆಸ್ಟ್ ಸೊಸೆ ಅವಾರ್ಡ್ ಸಿಗೋದು ಅವ್ರಿಗೆ ಅಣ್ಣ. ಇದು ಖಂಡಿತ ಖಂಡಿತ. ಅಣ್ಣ ಅತ್ತಿಗೆ ನನಗೆ ತಾಯಿ ಥರ ಕಾಣ್ತಾರಣ್ಣ. ನೀನೇ ಶ್ರೀರಾಮ, ಅವರೇ ಸೀತಾಮಾತೆ. ನಾನು ಲಕ್ಷ್ಮಣ 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 ಲಕ್ಷ್ಮಣ. ನಾನು ನೀನು ಯಾಕೆ ಅಲ್ಲಿ ಹೋಗಿದ್ದೆ? ನಿನ್ನೆನೇ ಹೋಗಿದ್ದೆ, ಇವತ್ತು ಹೋಗಿದ್ದೆ. ಸುಮ್ಮನೆ ಅಲ್ಲಿ ಹೋಗೋದು ಚೆನ್ನಾಗಿರಲ್ಲಲ್ವಾ? ಅಲ್ಲೇ ಇರೋದು ನೋಡು ಮಜಾ. ಅವ್ರಿಗೆ ನಾನು ನಿನ್ನ ತಮ್ಮ ಅಂತ ಗೊತ್ತೇ ಇಲ್ಲ. ಮತ್ತೆ ಮೂರ್ತಿ ಅಂಕಲ್ಲು ಮೇಘನಾಥ್ಗೆ ನಾನು ಮಧುರ ಕ್ಲಾಸ್ಮೇಟ್ಸು ಅಂತ ಅನ್ಕೊಂಡಿದ್ದಾರೆ. ಮಧುರನ್ಗೆ ನಾನು ಯಾರು ಅಂತಾನೆ ಗೊತ್ತಿಲ್ಲ. ಕಿತ್ತಾಕ್ತೀರಾ? ಮಾತಾಡೋದಕ್ಕಿಂತ ಮುಂಚೆ ಯೋಚನೆ ಮಾಡಿ ಮಾತಾಡಬೇಕು. ನಾಲ್ಗೆ ಇದೆ ಅಂತ ನುಡ್ದು ಬಿಡೋದಲ್ಲ. ಹೊಳೆ ನರಸಿಂಹಸ್ವಾಮಿ ಮೇಲೆ ಆಣೆ, ನಾನು ಹೇಳಿದ್ ನಡೆದೇ ನಡೆಯುತ್ತೆ. ಹೇಗ್ರಿ ಆಗತ್ತೆ? ನಾನು ನಮ್ಮ ಭಾವನ್ ಮದುವೆ ಮಾಡ್ಕೊಳ್ಳೋದಕ್ಕೆ ಹೇಗೆ ಸಾಧ್ಯ? ಏನೇನೋ ಹುಚ್ಚುಚ್ಚಾಗಿ ಮಾತಾಡಬೇಡಿ, ಸುಮ್ಮನೆ ಹೋಗಿ ಪೂಜೆ ಮಾಡಿ. ಜನ್ವಾರ ತೆಗೆಯೋದೇನು ಬೇಕಾಗಿಲ್ಲ. ನಿನ್ನ ಚಿನ್ನಕ್ಕೆ ತೊಂದರೆ ಆಗತ್ತೆ, ಹೋಗಿ. ನಾನು ಜನವಾರ ತೆಗಿತೀನ, ನಿನ್ನ ಕುತ್ತಿಗೆಗೆ ತಾಳಿ ಬೀಳತ್ತಾ ನಾನು ನೋಡೇ ನೋಡ್ತೀನಿ. ಹಲೋ, ಸರಿ, ನಾನು ಈಗಲೇ ಬರ್ತೀನಿ. ವಿಕ್ರಮ್, ಇವತ್ತು ಮನೇಲೇ ಇರ್ತೀಯ ತಾನೆ? ಬೀಗರು ಬರ್ತಿದ್ದಾರೆ ಕಣೋ. ನಾನಿದ್ದೇನಮ್ಮ ಮಾಡಲಿ, ನಂಗೆ ಸ್ವಲ್ಪ ಕೆಲಸ ಇದೆ. ಏನಿಗೆ ಬರ್ತಿದ್ದಾರೆ? ಬೇಗ ನನಗೆ ಒಡವೆ ತೆಗೆದಿಟ್ಟಿದ್ದೀನಿ, ಅವ್ಳು ಬಂದು ಸೆಲೆಕ್ಟ್ ಮಾಡಬೇಕು ಅಷ್ಟೇ. ಯಾರ್ಯಾರು ಬರ್ತಿದ್ದಾರೆ? ಇನ್ಯಾರೋ ಬರ್ತಾರೆ, ಅಪ್ಪ ಇಬ್ರು ಹೆಣ್ಮಕ್ಳು. ಆಯ್ತಮ್ಮ, ಇವತ್ತಿನ ಕೆಲಸ ನಾಳೆ ಪೋಸ್ಟ್ಪೋನ್ ಮಾಡ್ಕೊತೀನಿ. ನಾನು ಮನೆಯಲ್ಲೇ ಇರ್ತೀನಿ. ಆಹಾ, ಕಳ್ಳ ಕಣೋ ನೀನು. ಬೇಗನ ಬರ್ತಾಳೆ ಅಂದ ತಕ್ಷಣ ಕೆಲಸನೆಲ್ಲ ನಾಳೆ ಪೋಸ್ಟ್ಪೋನ್ ಮಾಡಿಬಿಟ್ಟೆ ಅಲ್ವಾ? ಹಾಗೇನಿಲ್ಲ ಅಮ್ಮ. ಇರ್ಲಿ ಇರ್ಲಿ ಇರ್ಲಿ, ಈಗಿನ ಕಾಲದ ಹುಡುಗರು ಪರವಾಗಿಲ್ಲ. ಬೀಗರ ಮನೆಗೆ ಬರೀ ಕೆಲ್ ಹೋಗಕ್ಕಾಗಲ್ಲ. ಹೂವು ಹಣ್ಣು ತಗೊಂಡೋದ್ರೆ
ತುಂಬಾ ಕಮ್ಮಿ ಅನ್ಸುತ್ತೆ. ಜಾಸ್ತಿ ಏನ್ ತಗೊಂಡೋಗೋದು? ನೋಡು, ದೊಡ್ಡವ್ರ ಸಂಬಂಧ ಮಾಡಿದ್ರೆ ಇದೊಂದು ತೊಂದ್ರೆ. ಅದೇ ನಿಮ್ಮ ಅಮ್ಮನ ಮನೆಗೆ ಮುಂಚೆ ಹೋಗ್ತಿದ್ದಲ್ಲ ನಾನು, 5 ರೂಪಾಯಿಗೆ 6 ಸೇರು ಕಡಲೆಪುರಿ ತಗೊಂಡೋಗುವೆ. ಎಷ್ಟು ಖುಷಿ ಪಡೋರು ಗೊತ್ತಾ ನಿಮ್ ತಾತ ಅಜ್ಜಿ ಎಲ್ಲ. ಅಪ್ಪ, ನಾವೇ ನಿಮ್ ತಾತಾಜಿ ಕಾಲದಲ್ಲಿ ಇಲ್ಲಪ್ಪ. ಹೂವನ್ನು ತಗೊಂಡೋದ್ರೆ ದುಡ್ಡಲ್ಲಿ ಅಳಿಯಲ್ಲ, ಸಂಪ್ರದಾಯ ಅನ್ಕೊಳ್ತಾರ. ದುಡ್ಡು ಕೊಡು, ಹೂವನ್ನು ತಗೊಂಡ್ಬರ್ತೀನಿ. ನೋಡು ನೀನು ತಗೋ, ಈ 100 ರೂಪಾಯಿನಲ್ಲೇ ಎಲ್ಲ ತಗೊಂಬಂದ್ಬಿಡು. ಸೇಬು ಬೆಲೆ ಜಾಸ್ತಿ, ಒಂದೇ ಒಂದು ತಗೋ. ಕಿತ್ಲೆ ಹಣ್ಣು 2 ತಗೋ. ಪಚ್ಚಬಾಳೆ ಹಣ್ಣು 1 ಚಿಪ್ ತಗೊಂಡ್ಬಿಡು. ದೊಡ್ಡದಾಗಿ ತಟ್ಟೆ ತುಂಬಾ ಕಾಣುತ್ತೆ, ಅಷ್ಟೇ ತಗೊಂಡ್ಬಿಡು. ಹೋಗು. ಸರಿಯಪ್ಪ, ತಗೊಂಡ್ಬರ್ತೀನಿ. ಕ್ಷಮಿಸ್ಬಿಡೆ ಮೇಘನಾ, ಯಾವಾಗ ನೋಡಿದ್ರೆ ನಾನು ನಿನಗೆ ಒಡವೆಗಳನ್ನ ಮಾಡಿಸ್ಕೊಡ್ಬೇಕು. ಹೆಣ್ಣು ಮಕ್ಕಳು ತಂದೆ ಮನೆಯಲ್ಲಿ ಕೊಟ್ಟ ಒಡವೆಗಳನ್ನ ಕೊನೆಯವರೆಗೂ ಜೋಪಾನವಾಗಿ ಇಟ್ಕೋತಾರೆ. ಆದರೆ ನಾನು ನಿನಗೆ ಕೊಟ್ಟಿದ್ದೆಲ್ಲ ಬಡತನದ ನೆನಪುಗಳು. ಹೊಡೆದದ್ದು, ಬಡ್ದದ್ದು, ಸೀಮೆಣ್ಣೆ ಸುಟ್ಕೋತೀನಿ ಅಂತ ಹೆದರ್ಸಿದ್ದು, ಈ ಎಲ್ಲ ಅವಮಾನಗಳು. ಇದನ್ನೆಲ್ಲ ಮರ್ತ್ಬಿಡೆ. ಗಂಡನ ಮನೆ ಸುಖದಲ್ಲಿ ಈ ಅಪ್ಪ ಕೊಟ್ಟ ಕಷ್ಟಗಳನ್ನ ನೆನೆಸ್ಕೊಂಡು ಬೈಕೋಬೇಡ. ಅಪ್ಪ, ನಾನಿನ್ನ ಏನಾದರೂ ಬೇಕು ಅಂತ ಕೇಳಿದ್ದೀನ? ಒತ್ತಾಯ ಮಾಡಿದ್ದೀನ? ಅಪ್ಪನಾಗಿ ಮಗಳು ಮದುವೆ ಮಾಡಬೇಕು ಅಂತ ನೀನು ಎಷ್ಟು ಆಸೆ ಇಟ್ಕೊಂಡಿದ್ದೆ. ಮದುವೆ ಆಗಲ್ಲ ಅಂತ ನಾನು ನಿನ್ನ ಮನಸ್ಸಿಗೆ ಎಷ್ಟು ನೋಯಿಸ್ಬಿಟ್ಟಿದ್ದೀನಿ. ವಯಸ್ಸಾಗಿರೋ ಹೆಣ್ಮಕ್ಳನ್ನ ಮನೇಲಿ ಇಟ್ಕೋಬಾರ್ದು ಅನ್ನೋ ತಂದೆ ತಾಯಿಗಳ ನಿರ್ಧಾರದ ಹಿಂದೆ ಒಂದು ಆಲೋಚನೆ ಇರುತ್ತೆ. ನಾನು ಮದುವೆ ಆಗದೆ ಮನೇಲಿ ಕೂತಿದ್ರೆ ಅದವ್ರನ್ನ ಎಷ್ಟು ಕಾಡುತ್ತೆ ಅಂತ ನಾನು ಯೋಚನೆ ಮಾಡಬೇಕಿತ್ತು. ನೀನು ನನ್ನನ್ನು ಕ್ಷಮಿಸಪ್ಪ. ಈ ಹಠವಾದಿ ಮಗಳು ನಿನ್ನಿಂದ ದೂರ ಹೋಗ್ತಿದ್ದಾಳೆ ಅಂತ ಖುಷಿ ಪಡು. ಹೆತ್ತೋರ್ಗೆ ಯಾವತ್ತು ಮಕ್ಕಳು ಹೊರೆ ಅಲ್ಲ ಕಡೆ. ಆ ಮಾತನ್ನ ವಾಪಸ್ ತಗೋ ನೀನು. ಹೆತ್ತವ್ರ ನೋವನ್ನ ಅರ್ಥ ಮಾಡ್ಕೊಳ್ಳೋದಷ್ಟೇ ಅಲ್ಲಪ್ಪ, ಹೆತ್ತವರಿಗೆ ನೋವು ಕೊಡೋ ಅಧಿಕಾರನೂ ಯಾವ ಹೆಣ್ಮಕ್ಳಿಗೂ ಇಲ್ಲ. ಮದ್ವೆ ಆಗಲ್ಲ ಅಂತ ಹಠ ಮಾಡಿ ನಾನು ನಿನಗೆ ಕೊಟ್ಟಿರೋ ನೋವು ನನ್ನನ್ನು ಯಾವಾಗಲೂ ಕಾಡ್ತಿರುತ್ತಪ್ಪ. ಹಾಗೆಲ್ಲ ಮಾತಾಡ್ಬೇಡ ತಾಯಿ. ಮಕ್ಕಳು ಹಠ ಮಾಡ್ತಾರೆ ಅಂತ ತಂದೆ ತಾಯಿಗಳು ಬೇಜಾರು ಮಾಡ್ಕೊಂಡ್ರೆ ಏನು ಪ್ರಯೋಜನ ಹೇಳು? ಚಿಕ್ಕವರಿದ್ದಾಗ ಮಕ್ಕಳು ಕೇಳಿದ್ದನ್ನೆಲ್ಲ ಕೊಡಿಸಿ ದೊಡ್ಡವರಾಗ್ತಾ ಈ ತಂದೆ ತಾಯಿಗಳು ಮಕ್ಕಳನ್ನ ಯಾತಕ್ಕೆ ಅರ್ಥ ಮಾಡ್ಕೊಳ್ಳಲ್ಲ? ಇದನ್ನೆಲ್ಲ ನಾನು ನಿನ್ನಿಂದ ಕಲಿತೆ. ಮಕ್ಕಳು ಯಾವತ್ತೂ ಮಕ್ಕಳೇ, ಕಂಕ್ಲಲ್ಲಿರಲಿ ಹೆಗಲ ಮೇಲಿರಲಿ. ಮಕ್ಕಳ ಆಸೆಗಳಿಗೆ ಮಣ್ಣು ಹಾಕಿ ನಮ್ಮ ದೊಡ್ಡತನ ಮೆರೆಯೋದ್ರಲ್ಲಿ ಏನು ಪ್ರಯೋಜನ ಹೇಳು? ಮಕ್ಕಳನ್ನ ನಾವು ಯಾವಾಗಲೂ ಬುದ್ಧಿ ಇಲ್ದವರು ದಡ್ರು ಅಂತ ಇರ್ತೀವಿ. ನಿಜವಾಗ್ಲೂ ನಾವು ದಡ್ರು. ಅದಕ್ಕೆ ನೀನೇ ಮಾದರಿ ಕಣೆ. ಇದೇ ಅಂಗಡಿ ಬೀದಿಲಿ ನನ್ನ ಬೆರಳು ಹಿಡ್ಕೊಂಡು ನಡ್ಕೊಂಡು ಬರ್ತಾ ಇದ್ದೆ. ಇವತ್ತು ನೀನು ನನ್ನನ್ನು ಬೆರಳು ಹಿಡಿಸಿ ನಡ್ಸ್ಕೊಂಡು ಹೋಗೋ ಅಲ್ಲಿಗೆ ಬಂದೆ. ನಿನ್ನ ದೊಡ್ಡ ಗುಣ. ಅದಕ್ಕೆ ಆ ದೊಡ್ಡ ಮನೆ ಸೇರ್ತಾ ಇದೆಯಾ ನೀನು. ನಿನ್ನ ಅಪ್ಪನಾಗಿ ನಿನ್ನ ಮೈ ಮೇಲೆ 2 ಗ್ರಾಮ್ ಚಿನ್ನ ಹಾಕೋದಕ್ಕೂ ಇಷ್ಟೊಂದು ಕಷ್ಟಪಡ್ತಾ ಇದ್ದೀನಿ ಅಂತ ಇನ್ನೇನು ಬೇಜಾರು ಮಾಡ್ಕೋಬೇಡ. ಖಂಡಿತ ನಿನ್ನ ಒಡವೆ ಮಾಡಿಸ್ತೀನಿ. ನನ್ನ ಪೆನ್ಷನ್ ಬರಲಿ. ಚಿನ್ನ ಇಲ್ದೆ ಹೋದ್ರು ನನ್ನ ಮಗಳು ಚಿನ್ನದ ತರ ಕಾಣಿಸ್ತಾಳೆ ಅಂತ ಹೇಳ್ತಾ ಇದ್ದೆ. ಇವಾಗ ಚಿನ್ನದ ಮಾತು. ಅಪ್ಪ, ಹೇಗಿದ್ರು ಭಾವನ್ ಮನೇಲಿ ಅವರೇ ಮಾಡಿಸ್ತೀನಿ ಅಂತ ಹೇಳಿದ್ದಾರೆ. 1 ರೂಪಾಯಿನೂ ಖರ್ಚು ಮಾಡ್ಬಿಡಿ ಅಂತ ಹೇಳಿದ್ದಾರೆ ಚಿನ್ನದ ಮೇಲೆ. ಅಪ್ಪನಾಗಿ ನನ್ನ ಕರ್ತವ್ಯ ಅಲ್ವೇನೆ ಅದು? ಇಲ್ಲದೆ ಹೋದ್ರೆ ಅಸಹಾಯಕ ಅನ್ಕೋತಾರೆ. ಅಪ್ಪ, ನಿನ್ನ ಹತ್ರ ಇದ್ದಿದ್ರೆ ನನ್ನ ಮೈ ತುಂಬ ಚಿನ್ನ ಹಾಕಿ ಕಳಿಸ್ತಾ ಇದ್ದೆ ಅಂತ ನನಗೆ ಗೊತ್ತು. ಇಲ್ದೇ ಇರೋದ್ರ ಬಗ್ಗೆ ಯಾಕೆ ಯೋಚನೆ ಮಾಡ್ತೀಯ? ದಡ್ಡಿ, ಇಲ್ಲ ಅಂತ ಯಾರೇ ಹೇಳಿದ್ದು? PF ದುಡ್ಡು ಬರುತ್ತೆ, ಮಾಡಿಸ್ತೀನಿ. ನಡೀರಿ, ಬಸ್ ಬಂದ್ಬಿಡುತ್ತೆ, ಕೊಡೋಣ. ವಾವ್ ಮೇಘನಾ, ದೇವ್ಲೋಕದಿಂದ ಬಾಡ್ಗೆಗೆ ಬಂದಿರೋ ಅಪ್ಸರೆ ಹಾಗೇನೆ.